ಲಗೂರು ಸಮೀಪದ ನಿಟ್ಟೂರು ವ್ಯವಸಾಯ ಸೇವಾ ಸಹಕಾರ ಸಂಘದ ಸದಸ್ಯರಿಗೆ ವಿವಿಧ ಸೌಲಭ್ಯಗಳನ್ನು ಆಗ್ರಹಿಸಿ ಬಹುಜನ ಸಮಾಜ ಪಕ್ಷದ ಕಾರ್ಯಕರ್ತರು ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಪ್ರತಿ ವರ್ಷ ಲೆಕ್ಕ ಪರಿಶೋಧನೆ ಮಾಡಿಸಲೇಬೇಕು. ಪ್ರತಿ ವರ್ಷ ಲೆಕ್ಕ ಪರಿಶೋಧನೆ ಪ್ರತಿ ವರ್ಷ ವಾರ್ಷಿಕ ಮಹಾಸಭೆ ಕರೆಯಲೇಬೇಕು, ನಿಲ್ಲಿಸಬೇಕು. ನಿಟ್ಟೂರು ಸೊಸೈಟಿಯಲ್ಲಿ ಗುಂಪುಗಾರಿಕೆ ಕೊಡಲೇಬೇಕು. ಇವತ್ತು ನಿಟ್ಟೂರು ವ್ಯವಸಾಯ ಸೇವಾ ಸಹಕಾರ ಸಂಘದ ವಿರುದ್ಧ ಇವತ್ತು ಸುತ್ತಮುತ್ತಲಿನ ಹಳ್ಳಿಯ 300ಕ್ಕೂ ಹೆಚ್ಚು ಹೊಸ ಷೇರುದಾರರಿಗೆ ಹಾಗೂ ಹಳೆ 200ಕ್ಕೂ ಹೆಚ್ಚು ಹೊಸ ಹಳೆ ಷೇರುದಾರರಿಗೆ ಸಾಲ ಸೌಲಭ್ಯವನ್ನು ನೀಡಿದೆ. ಆಡಳಿತ ಮಂಡಳಿ ಮತ್ತು ನೌಕರರ ಮಂಡಳಿ ಬಹಳ ಕಾಲಹರಣವನ್ನು ಮಾಡ್ತಾ ಇದೆ. ಇದನ್ನ ಖಂಡಿಸಿ ನಾವು ಇವತ್ತು ಅಲ್ಗೂರು ಕಸಬಾ ಹೋಬಳಿ BSP ಘಟಕದ ವತಿಯಿಂದ ನಾವು VSSN ಕಚೇರಿ ಎದುರು ಇವತ್ತು ಪ್ರತಿಭಟನಾ. ಮಾನ್ಯರೇ, ವಿಷಯ ಮಳವಳ್ಳಿ ತಾಲೂಕು ಅಲ್ಗೂರು ಹೋಬಳಿ ಸುಮಾರು 3 ವರ್ಷದಿಂದ ಆಡಿಟ್ ಲೆಕ್ಕ ಪರಿಶೋಧನೆ ಮಾಡಿಸದೆ ಈ ಸಹಕಾರ ಸಂಘದ ವ್ಯಾಪ್ತಿಗೆ ಸೇರಿದ ಸಂಘದ ಷೇರುದಾರರಿಗೆ ಸಕಾಲಕ್ಕೆ ಸಾಲ ಸೌಲಭ್ಯ ಸಿಗದೆ ತೊಂದರೆಯಾಗಿದೆ. ಹಾಗೂ ಈ ಸಹಕಾರ ಸಂಘಕ್ಕೆ ಈ ಸಹಕಾರ ಸಂಘದಲ್ಲಿ ರೈತರಿಗೆ ಸಿಗುವ ಸೌಲಭ್ಯಗಳಾದ ರಸಗೊಬ್ಬರಗಳು, ಬಿತ್ತನೆ ಬೀಜಗಳು ಸಕಾಲಕ್ಕೆ ಸಿಗಬೇಕು. ಈ ಸಹಕಾರ ಸಂಘದಲ್ಲಿ ಸೂಪರ್ ಮಾರ್ಕೆಟ್ ಅನ್ನು ಆರಂಭಿಸಬೇಕು ಎಂದು ಒತ್ತಾಯಿಸಿ ಮನವಿ ಪತ್ರವನ್ನ ಸಲ್ಲಿಸುತ್ತಿದೆ. ಅದೇ ಇರಲಿ, ನೀವು ಫೈಲಿಂಗ್ ಮಾಡಲೇಬೇಕಲ್ಲ. ಬೋರ್ಡ್ ಸೂಪರ್ ಸೈಡ್ ಆದಾಗ ಸರ್ ಅಲ್ಲಿ ಅದು ಬರಲ್ಲ, ಜನರಲ್ ಬರೀ ಆಡಿಟ್ ಆಗಿರಲಿಲ್ಲ, ಆಡಿಟ್ ಆಗಲ್ಲ. ಆಡಿಟ್ ಇವಾಗ ಕೊಟ್ಟಿದೆ, ಆಲ್ರೆಡಿ ನಿಲ್ತಾ ಇದೆ. ಆಡಿಟ್ ಏನೇ ಆಗಲಿ ಮಾಡಿರ್ಬೋದು, ಇದು ಮಾಡಲೇಬೇಕು. ಆಡಿಟ್ ಬೋರ್ಡ್ ಇದು ಜನರಲ್. ಕಾರ್ಯಕ್ರಮಕ್ಕೂ ಮೊದಲು ಹಲಗೂರು ಪೊಲೀಸ್ ಠಾಣೆಯ AESI ಚಂದ್ರಪ್ಪರವರು ಮಾತನಾಡಿ, ಕೊರೋನಾ ವೈರಸ್ ಹೆಚ್ಚುತ್ತಿರುವುದರಿಂದ ಅಂತರವನ್ನು ಕಾಪಾಡಿಕೊಳ್ಳಿ, ಮಾಸ್ಕ್ ಧರಿಸಿ, ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ. ಈ ವಿಷಯವನ್ನು ಹಳ್ಳಿಗಾಡಿನ ನಾಗರಿಕರಿಗೂ ತಿಳಿಸಿ ಎಂದು ಅರಿವು ಮೂಡಿಸಿದರು. ಎಲ್ಲ ನಿಟ್ಟೂರು ಸಹಕಾರ ಸಂಘದ ಮುಂಭಾಗ ಪ್ರತಿಭಟನೆ ಮಾಡ್ತಕ್ಕಂಥ ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರಿಗೆ ಧನ್ಯವಾದಗಳು. ಈಗ ಕೊರೋನಾ ನಿಮಗೆಲ್ಲ ಗೊತ್ತೇ ಇದೆ. ಇದ್ರ ಬಗ್ಗೆ ನೀವೆಲ್ಲ ಕಡ್ಡಾಯವಾಗಿ ಮಾಸ್ಕ್ ಹಾಕಬೇಕು ಮತ್ತು ಸ್ಯಾನಿಟೈಸರ್ ಬಳಸಬೇಕು, ಸಾಮಾಜಿಕ ಅಂತರವನ್ನು ಕಾಪಾಡಬೇಕು. ಮತ್ತು ಸರ್ಕಾರ ಏನು ನಿಯಮಾವಳಿಗಳನ್ನು ಮಾಡಿದೆ ಅದನ್ನು ಕಡ್ಡಾಯವಾಗಿ ಅನುಸರಿಸಬೇಕು. ಮತ್ತು ಈ ಕೋವಿಡ್ ತೊಲಗಿಸಲು ನೀವೆಲ್ಲ ಕೂಡ ಸಹಕಾರ ನೀಡಬೇಕು. ಕೂಡ ಇದೇ ವಿಚಾರನ ಅನುಸರಿಸಲು ಅವ್ರಿಗೆ ತಿಳುವಳಿಕೆ ಹೇಳಬೇಕು. ಕೆಲವು ಮುಗ್ದವರು ಎಲ್ಲರಿಗೂ ಗೊತ್ತೇ ಇಲ್ಲ ಈಗ ಕೂಡ ಏನು ಎತ್ತು ಅಂತ ಅಂದ್ಬಿಟ್ಟು ಅವರಿಗೆಲ್ಲ ಅವೇರ್ನೆಸ್ ಮೂಡಿಸ್ಬೇಕು. ಹಾಗಾಗಿ ನೀವೆಲ್ಲ ಸರ್ಕಾರ ನಿಯಮಾವಳಿಗಳನ್ನು ಪಾಲಿಸಿ ಅಂತ ಹೇಳಿ ತಿಳುವಳಿಕೆ ನೀಡ್ತಾ ಇದ್ದೀವಿ. ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸ ಮಾಡಲು ಇಚ್ಛಿಸುವ ಮಹಿಳೆಯರಿಗೆ ಉಚಿತ ಊಟ, ಉಚಿತ ವಸತಿಯೊಂದಿಗೆ ಮಹಿಳಾ ಅಭ್ಯರ್ಥಿಗಳನ್ನ ಸಂಸ್ಥೆಗೆ ನೇರ ನೇಮಕಾತಿಯನ್ನ ಮಾಡಿಕೊಳ್ಳಲಾಗುವುದು. ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸ ಗೊತ್ತಿಲ್ಲದ ಮಹಿಳೆಯರಿಗೆ ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಉಚಿತವಾಗಿ ಕೆಲಸ ಕಲಿಸಿಕೊಡಲಾಗುವುದು. ಮೊದಲ 7 ತಿಂಗಳು ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸವಿದ್ದು ನಂತರ ಮುಂದಿನ ಭರ್ತಿಗೆ ಶಿಫಾರಸು ಮಾಡಲಾಗುವುದು. ವಿದ್ಯಾರ್ಹತೆ 5ನೇ ತರಗತಿ, 7ನೇ ತರಗತಿ, SSLC ಮತ್ತು PUC ಒಳಗೆ ಮಾತ್ರ. ಮಹಿಳೆಯರಿಗೆ ಮಾತ್ರ ಸುವರ್ಣ ಅವಕಾಶ. ವಯೋಮಿತಿ 18 ರಿಂದ 25 ವರ್ಷದ ಮಹಿಳೆಯರಿಗೆ ಮಾತ್ರ. ಉಚಿತ ಊಟ, ಉಚಿತ ಪ್ರತ್ಯೇಕ ವಸತಿಯೊಂದಿಗೆ ಮೊದಲ 2 ತಿಂಗಳಿಗೆ ಸ್ಟೈಪೆಂಡರಿ 10,000 ಇದ್ದು ನಂತರ ಸಂಬಳ ತಿಂಗಳಿಗೆ 10,000ದಿಂದ 25,000ರವರೆಗೆ ಇರುತ್ತದೆ. ಇದು ಮಹಿಳೆಯರಿಗೆ ಮಾತ್ರ. ಏಜೆನ್ಸಿ ಅಲ್ಲ, ಇದು ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಗೆ 900 ಮಹಿಳಾ ಅಭ್ಯರ್ಥಿಗಳಿಗೆ ನೇರ ನೇಮಕಾತಿ. ಮೊದಲು ಬಂದವರಿಗೆ ಮೊದಲಾದ್ಯತೆ. ಸಂಪರ್ಕಿಸಿ 8797264665 8797264676.